ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು. ಫ್ರೆಂಡ್ಸ್, ಇವತ್ತು ನಾನು ಹೊರಟಿರೋ ಪ್ಲೇಸ್ ಬಂದು ಮಸ್ತ್ ಎಂಜಾಯ್ ಮಾಡ್ತೀರಾ. ಮತ್ತು ಫ್ಯಾಮಿಲಿ ಜೊತೆ ಹೋದರೆ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ವೀಕೆಂಡು ಮತ್ತು ಹಾಲಿಡೇಸ್ ಟೈಮಲ್ಲಂತೂ ತುಂಬಾ ರಶ್ ಇರುತ್ತೆ. ಅದು ಯಾವುದಪ್ಪ ಪ್ಲೇಸ್ ಅಂತಂದರೆ ಮೈಸೂರಿನಲ್ಲಿರೋ ಅಂಡರ್ ವಾಟರ್ ಅಕ್ವೇರಿಯಮು. ಇದ್ರ ಜೊತೆಗೆ 2 ಮಿನಿಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಮಿರರ್ ಮೇಜ್ ಮತ್ತು ಸ್ನೋ ಸಿಟಿ ಮೂರೂ ಒಂದೇ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಾವು ಹೊರಟಿದ್ದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಿಂದ ಮಾರ್ನಿಂಗ್ 7:45ಗೆ. ಮೈಸೂರು ರೈಲ್ವೆ ಸ್ಟೇಷನ್ ತಲುಪೋಷ್ಟೊತ್ತಿಗೆ 10:45 ಆಗಿತ್ತು. ನಿಮಗೆ ಬ್ಯಾಂಗ್ಳೂರಿಂದ ಮೈಸೂರಿಗೆ 137 ಕಿಲೋಮೀಟ್ರ್ ಆಗುತ್ತೆ. ಟ್ರೈನಲ್ಲಾದರೆ 80 ರುಪೀಸ್ ಒಬ್ಬರಿಗೆ ಚಾರ್ಜ್ ಆಗುತ್ತೆ. ರೈಲ್ವೆ ಸ್ಟೇಷನ್ನಿಂದ ನಮಗೆ ಅಕ್ವೇರಿಯಮ್ಗೆ ಹೋಗೋಕ್ಕೆ 2.5 ಕಿಲೋಮೀಟ್ರ್ ಆಗುತ್ತೆ. ನಾವು ಆಟೋನಲ್ಲಿ ಹೋಗಬೇಕಾಗುತ್ತೆ. ನೋಡಿ, ಇದೇ ಮೈಸೂರು ರೈಲ್ವೆ ಸ್ಟೇಷನ್ನು. ನಮಗೆ ರೈಲ್ವೆ ಸ್ಟೇಷನ್ ಮುಂದೆನೇ ಆಟೋಗಳು ಸಿಗ್ತವೆ. ಇಲ್ಲಿಂದ ಆಟೋನಲ್ಲಿ ಹೋಗಬೇಕಾಗುತ್ತೆ. ಆಟೋಗೆ 80 ರುಪೀಸ್ ಇಲ್ಲ 100 ರುಪೀಸ್ ತೊಗೋತಾರೆ. ನೀವು ಫಸ್ಟೇ ಕನ್ಫರ್ಮ್ ಮಾಡಿಕೊಂಡು ಹೋಗಿ. ನಾವೀಗ ಆಟೋನಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದೊಂದು ಸರ್ಕಲ್ನಲ್ಲೂ ಒಬ್ಬ ಮೈಸೂರು ಒಡೆಯರ ಪ್ರತಿಮೆಗಳು ಕಾಣ್ತವೆ. ನೋಡ್ಕೊಳ್ತಾ ಹೋದ್ವಿ. ಅಂಡರ್ ವಾಟರ್ ಅಕ್ವೇರಿಯಮ್ಮು. ಈಗ ನಾವಿಲ್ಲಿ ಬಂದಿದ್ದೀವಿ. ಇದು ಎಂಟ್ರೆನ್ಸು. ಇದು ಝೂ ಪಕ್ಕದಲ್ಲೇ ಇರೋದು. 2 ಮಿನಿಟ್ ವಾಕಬಲ್ ಆಗುತ್ತಷ್ಟೇ ಇಲ್ಲಿಗೆ ಬರೋದಕ್ಕೆ. ಇದು ಟೈಮಿಂಗ್ಸ್ ನೋಡೋದಾದರೆ ಮಂಡೇ ಟು ಫ್ರೈಡೇ 9ಇಂದ ಈವ್ನಿಂಗ್ 7 o'clockವರೆಗೂ ಇರುತ್ತೆ. ಸಾಟರ್ಡೆ ಸಂಡೇ 9 o'clockಯಿಂದ 8:30ವರೆಗೂ ಇರುತ್ತೆ. ಈಗ ಒಳಗಡೆ ಹೋಗೋಣ. ಎಂಟ್ರಿ ಫೀಸು ಎಷ್ಟೆಲ್ಲ ಅಂತ ನಾನು ಹೇಳ್ತೀನಿ. ಇದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ಅಂಡರ್ ಪಾಸು. ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸು. ಒಳಗಡೆ ಬಂದಿದ್ದ ಕೂಡಲೇ ನಮಗೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ. ಫಸ್ಟ್ಗೆ ನಾವು ಬರೀ ಅಕ್ವೇರಿಯಂ ನೋಡೋಣ ಅಂತ ಹೋಗಿದ್ದು. ಅಲ್ಲಿ ಅಕ್ವೇರಿಯಂ ನೋಡೋಕ್ಕಾದರೆ ಒಬ್ಬರಿಗೆ 299 ರುಪೀಸ್ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ನಮಗೆ ಕೋಂಬೋ ಆಫರ್ ಅಂತ ಹೇಳಿ ಅಕ್ವೇರಿಯಮ್ಮು, ಮಿರರ್ ಮೇಜು ಮತ್ತು ಸ್ನೋ ಸಿಟಿ ಮೂರಕ್ಕೂ ಸೇರಿ 550 ಆಗುತ್ತೆ ಒಬ್ಬರಿಗೆ ಅಂತ ಹೇಳಿದ್ರು. ನಾವು ಇಬ್ಬರಿಂದ 1100 ರುಪೀಸ್ ಆಯಿತು. ಟಿಕೆಟ್ ತೊಗೊಂಡು ಮೇಲೆ ಬಂದರೆ ಇದೆಲ್ಲ ನಮಗೆ ಸೆಲ್ಫಿ ಪಾಯಿಂಟು. ಸೆಲ್ಫಿ ತೊಗೊಳಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್ ಇದೆ. ನಾವು ಹೋಗಿದ ಕೂಡಲೇ ಫಸ್ಟ್ ಸಿಗೋದು ಫಸ್ಟ್ ಫ್ಲೋರು. ಇಲ್ಲಿ ಅಕ್ವೇರಿಯಂನಲ್ಲಿ ನಾವು ತುಂಬಾ ಫಿಶಸ್ ನೋಡ್ತೀವಿ. ಇಲ್ಲಿ ತುಂಬ ಥರದ ಮೀನುಗಳಿವೆ. ಇದು ಸಿಟ್ಲೇಜ್ ಫಿಶು. ಇದು ಹೀಲ್ ಫಿಶು. ಒಳಗಡೆ ಕಾಣ್ತಿದೆ ನೋಡಿ. ಇಲ್ಲಿ ತುಂಬ ಥರದ ಮೀನುಗಳಿದ್ದಾವೆ. ಅದಕ್ಕೆ ಯಾವುದು ಹೆಸರು ನಮಗೆ ಗೊತ್ತಾಗಲಿಲ್ಲ, ಅಲ್ಲಿ ಬೋರ್ಡ್ ಇಲ್ಲದೆ ಇರೋದ್ರಿಂದ. ಇಲ್ಲಿ ಎಷ್ಟು ಕಲರ್ಫುಲ್ ಫಿಶಸ್ ಇದ್ದಾವೆ ಅಂದರೆ ನೋಡೋಕೆ ಖುಷಿ ಆಗುತ್ತೆ. ತುಂಬ ದೊಡ್ಡದಾಗಿದೆ ಈ ಅಕ್ವೇರಿಯಮ್ಮು. ನಿಧಾನವಾಗಿ ನೋಡ್ಕೊಂಡು ಹೋಗಬೇಕು. ಒಂದೇ ದಿನದಲ್ಲಿ ನಾವು 4 ಪ್ಲೇಸ್ ಬೇಕಾದ್ರೆ ಕವರ್ ಮಾಡ್ಬೋದು. ವಾಕಬಲ್ ಡಿಸ್ಟೆನ್ಸಲ್ಲೇ ನಮಗೆ ಅಕ್ವೇರಿಯಮ್ಮು, ಸ್ನೋ ಸಿಟಿ, ಮಿರರ್ ಮೇಜು, ಝೂ ಎಲ್ಲನೂ ಸಿಗ್ತವೆ.
ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ಗೆ ನಾವು ಅಕ್ವೇರಿಯಮ್ಗೆ ಹೋದ್ವಿ, ಆಮೇಲೆ ಸ್ನೋ ಸಿಟಿ, ಯಾಕಂದರೆ ಮಧ್ಯಾಹ್ನ ಸ್ನೋನಲ್ಲಿ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಹೋದ್ವಿ. ಆಮೇಲೆ ನಾವು ಝೂಗೆ ಸಂಜೆ ಟೈಮಲ್ಲಿ ಹೋದ್ವಿ. ಇಲ್ಲೆಲ್ಲ ಹೋಗೋದಾದರೆ ಫ್ಯಾಮಿಲಿ ಜೊತೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ನೋಡೋದಕ್ಕಿಂತ ಫ್ಯಾಮಿಲಿನ ಕರ್ಕೊಂಡೋಗಿ ಎಂಜಾಯ್ ಮಾಡಿದ್ರೆ ನಿಜ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕ್ಕೆ. ಈ ಅಕ್ವೇರಿಯಂನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫಿಶಸ್ಸು ಅಷ್ಟೇ ತುಂಬಾ ಚೆನ್ನಾಗವೆ ನೋಡೋದಕ್ಕೆ. ಇದು ಮಿಲ್ಕಿ ವೈಟ್ ಕಾರ್ಪ್ ಫಿಶು. ಇದು ಗೋಲ್ಡ್ ಫಿಶು. ನೀವೇನಾದರೂ ಇಲ್ಲಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ಕೋಂಬೋ ಆಫರ್ ತೊಗೊಂಡ್ರೆ ಒಳ್ಳೆಯದು. ಇದು ನನ್ನ ಸಜೆಷನ್ನು. ಯಾಕಂದರೆ ಅಕ್ವೇರಿಯಮ್ಮು, ಮಿರರ್ ಮೇಜು, ಸ್ನೋ ಸಿಟಿ ಈಗ ಸಪ್ರೇಟಾಗಿ ನಾವು ಏನಾದರೂ ಟಿಕೆಟ್ ತೊಗೊಂಡ್ರೆ ನಮಗೆ ಜಾಸ್ತಿ ಅಮೌಂಟ್ ಆಗುತ್ತೆ. ಸೊ ನೀವೇನಾದರೂ ಹೋದೆ ಕೋಂಬೋ ಆಫರ್ನಲ್ಲಿ ಮೂರೂ ಕವರ್ ಮಾಡ್ಕೊಂಡು ಬನ್ನಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದೇ ನೀವು ಪ್ಲ್ಯಾನ್ ಮಾಡಿಕೊಂಡು ಟೈಮ್ಗೆ ಹೋಗಬೇಕಾಗತ್ತೆ. ಝೀಬ್ರಾ ತಿಲಾಪಾಯ್ ಫಿಶ್. ಇಲ್ಲಿಂದ ನಮಗೆ ಟನಲ್ ಸ್ಟಾರ್ಟ್ ಆಗುತ್ತೆ. ಈ ಟನಲ್ ಒಳಗಡೆ ಒಬ್ಬರು ಕ್ಲೀನ್ ಮಾಡ್ತಿದ್ರು. ಎಲ್ಲರೂ ಅವ್ರನ್ನ ಆಶ್ಚರ್ಯದಿಂದ ನೋಡ್ತಿದ್ರು, ಇವರೇನು ಮನುಷ್ಯನ ಅಥವಾ ಬೊಂಬೆನಾ ಅಂತ. ಮತ್ತು ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ವಿಮ್ ಮಾಡ್ಕೊ ಬಂದಾಗ ಆಮೇಲೆ ಗೊತ್ತಾಯಿತು ಅವ್ರು ಮನುಷ್ಯರು ಅಂತ. ಈ ಟನಲಲ್ಲಿ ಗೋಲ್ಡ್ ಕಲರ್ ಫಿಶಸ್ ಇವೆ ನೋಡಿ ಎಷ್ಟು ಚೆನ್ನಾಗಿವೆ ಅಂತ. ಈ ಟನಲ್ ಒಳಗಡೆ ನಮಗೆ ದೊಡ್ಡ ದೊಡ್ಡ ಫಿಶ್ ಕಾಣಿಸ್ತವೆ. ಇವು ವೈಟ್ ಪಿರಾನಾ, ಬ್ಲ್ಯಾಕ್ ಪಿರಾನಾ ಫಿಶಸ್ಸು. ಇಲ್ಲಿ ಕ್ಯಾಟ್ ಫಿಶು, ಆರ್ಫೈಮಾ ಫಿಶು, ಆಲಿಗೇಟರ್ ಗ್ಯಾರ್ ಫಿಶಸ್ಸು ಇಲ್ಲಿರೋದು.
ಇಲ್ಲಿ ಕೆಲವೊಂದು ಫಿಶ್ಶು ಅಂದರೆ ಚಿಕ್ಕ ಚಿಕ್ಕ ಮೀನುಗಳಿತ್ತು. ಆ ಲೈಟಿಂಗ್ಸಲ್ಲಿ ಆ ಸಣ್ಣ ಸಣ್ಣ ಮೀನುಗಳು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದನ್ನು ನಾವು ಮಿಸ್ ಮಾಡ್ಕೊಂಡ್ವಿ. ನೀವೇನಾದರೂ ಹೋದರೆ ಮಿಸ್ ಮಾಡ್ಕೊಳ್ದೆ ನೋಡ್ಕೊಂಡು ಬನ್ನಿ. ಇದು ನೆಕ್ಸ್ಟ್ ನಮ್ಗೆ ಸಿಗೋ ಟನಲ್ಲು. ಇಲ್ಲಿ ಆಸ್ಕರ್ ಫಿಶ್ಶು, ಟಿನಾಯಿಲ್ ಫಿಶ್ ನೋಡ್ತೀವಿ. ಇದು ನಮಗೆ ಲಾಸ್ಟ್ ಟನಲ್ಲು. ಇಲ್ಲಿಂದ ಒನ್ಸ್ ಎಕ್ಸಿಟ್ ಆದರೆ ಮತ್ತೆ ಒಳಗಡೆ ಎಂಟ್ರಿ ಇರೋದಿಲ್ಲ. ನೀವು ಒಂದೇ ಸರಿ ಎಲ್ಲಾನು ನೀಟಾಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ನಮಗೆ ಈ ಅಕ್ವೇರಿಯಂ ಒಳಗಡೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಅಂಡರ್ ವಾಟರ್ ಅಕ್ವೇರಿಯಂ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಸ್ನೋ ಸಿಟಿ ಕಡೆಗೆ. ಅಕ್ವೇರಿಯಂನಿಂದ ಮಿರರ್ ಮೇಜು ಮತ್ತು ಸ್ನೋ ಸಿಟಿಗೆ ಹೋಗೋಕ್ಕೆ ಒಂದು 2 ಮಿನಿಟ್ಸ್ ವಾಕಬಲ್ಲು. ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲೇ ಇದು ಎಂಟ್ರೆನ್ಸು. ನಿಮಗೆ ಆಪೋಸಿಟಲ್ಲೇ ಹೋಟೆಲ್ಲು ಇದೆ. ಬಂದರೆ ನೀವು ಇಲ್ಲೇ ಊಟ ಮಾಡ್ಕೋಬೋದು. ಊಟ ಚೆನ್ನಾಗಿತ್ತು. ವೆಜ್ಜು ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ಈ ಮಕ್ಕಳು ಆಟ ಆಡೋ ಥರ ಗೇಮ್ಸ್ ಎಲ್ಲನೂ ಇಟ್ಟಿದ್ದಾರೆ. ನಿಮಗೆ ಮಿರರ್ ಮೇಜು ಮತ್ತು ಸ್ನೋ ಸಿಟಿ ಎರಡು ಒಂದೇ ಕಡೆ ಇದೆ. ನಾವು ಫಸ್ಟು ಮಿರರ್ ಮೇಜ್ ನೋಡ್ಕೊಬರೋಣ ಅಂತ ಹೋದ್ವಿ. ನೋಡಿ ಇದೆ ಎಂಟ್ರೆನ್ಸು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಒಳಗಡೆ ಹೋಗಿದ ಕೂಡಲೇ ಫುಲ್ಲು ಕತ್ಲು, ಲೈಟಿಂಗ್ಸ್ ಹಾಕಿರ್ತಾರೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಕಡೆ ಮಿರರ್ಸ್ ಇರೋದ್ರಿಂದ ಸೊ ಫುಲ್ ಕನ್ಫ್ಯೂಸ್ ಆಗುತ್ತೆ. ನಿಧಾನವಾಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಬಾ ಇಲ್ಲ ರಾಂಗೋ ಇಲ್ಲಿ ಇಲ್ಲಿ ಬಾ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ, ಕಣ್ಣಿಗೆ ಹಂಗೆ ರಿಫ್ಲೆಕ್ಟ್ ಆಗ್ತಾ ಇತ್ತು. ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಕಡೆನೂ ನಾನೇ ಕಾಣ್ತಾ ಇದ್ದೆ. ಇಲ್ಲೇನಾದರೂ ನೀವು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ.
ಇಲ್ಲಿ ಮಿರರ್ ಮೇಜ್ ಮುಗೀತು. ನೆಕ್ಸ್ಟು ಸ್ನೋ ಸಿಟಿ ಒಳಗಡೆ ಹೋಗೋಣ. ನಮಗೆ ಸ್ನೋ ಸಿಟಿಗೆ 1 ಅವರ್ ಟೈಮ್ ಇರುತ್ತೆ. ಈಗ ಒಳಗಡೆ ಹೋಗೋಣ ಬನ್ನಿ. ಇದು ನಾವೇನಾದರೂ 3D ಫೋಟೋಸ್ ಆ ಥರ ಏನಾದರೂ ಕ್ಯಾಪ್ಚರ್ ಮಾಡಿಸಿದ್ರೆ ಅದಕ್ಕೆ ಸಪ್ರೇಟು ಟಿಕೆಟು 100 ರುಪೀಸು ಒಬ್ಬರು. ಇದು ಸೆಷನ್ ವೈಸು, ಅಂದರೆ 1 ಅವರ್ 1 ಸೆಷನ್ಸು. ಇದು ಎಂಟ್ರಿ ಒಳಗಡೆ ಹೋಗೋಕ್ಕೆ. ನಾವು ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ನಾವು ಟಿಕೆಟ್ನ ಎಂಟ್ರಿ ಮಾಡಿಸ್ಬೇಕು. ಫಸ್ಟೇ ನಾವು ಟಿಕೆಟ್ ತೊಗೊಂಡಿದ್ವಿ. ಇಲ್ಲಿ ಟಿಕೆಟ್ನ ಎಂಟ್ರಿ ಮಾಡಿಸ್ಬಿಟ್ಟು ಇದು ಲಾಕರು ಮತ್ತು ನಾವು ಮೊಬೈಲ್ ಏನಾದರೂ ಒಳಗಡೆ ತೊಗೊಂಡು ಹೋಗಿದ್ರೆ ಲಾಕರ್ಗೆ 50 ರುಪೀಸು, ಮೊಬೈಲ್ಗೆ 50 ರುಪೀಸ್ ಆಗುತ್ತೆ. ಅದಕ್ಕೆ ಸಪ್ರೇಟಾಗಿ ಚಾರ್ಜು. ಸ್ನೋ ಸಿಟಿ ಮಿರರ್ ಮೇಜ್ಗೆ ಎಷ್ಟು 1100. ಅಕ್ವೇರಿಯಮ್ಮು ಸೇರಿ ಕಾಂಬೋ ಆಫರಲ್ಲಿ 1100 ಆಯಿತು ಇಬ್ಬರಿಗೆ. ಮತ್ತು ಲಾಕರ್ಗೆ ಮೊಬೈಲ್ ತೊಗೊಂಡು ಹೋಗೋದಕ್ಕೆ 100 ರುಪೀಸ್. ಲಾಕರ್ಸ್ ಇದೆ. ನೀವೇನಾದರೂ ಬ್ಯಾಗ್ಸ್ ಕ್ಯಾರಿ ಮಾಡ್ಕೊಬಂದಿದ್ರೆ ಅದನ್ನು ಈ ಲಾಕರ್ ಒಳಗಡೆ ಇಟ್ಬಿಟ್ಟು ನೀವು ಸ್ನೋ ಸಿಟಿಗೆ ಎಂಟ್ರಿ ಕೊಡೋದು. ಈ ಲಾಕರ್ಸಿಂದ ಮುಂದೆ ಹೋದರೆ ಆ್ಯಕ್ಸು ನಮಗೇನಾದರೂ ತಿನ್ನಕ್ಕೆ ಬೇಕಿದ್ರೆ ಇಲ್ಲೇ ಸಿಗುತ್ತೆ. ಇದು ಸ್ನೋ ಸಿಟಿ ಒಳಗಡೆ ಇರೋದು. ಇದು ಸ್ನೋ ಸಿಟಿ ಒಳಗಡೆ ಹೋಗೋಕ್ಕೆ ಎಂಟ್ರಿ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ನಮಗೆ ಜಾಕೆಟ್ಸು, ಕೈಗೆ ಹಾಕೊಳ್ಳೋಕೆ ಗ್ಲೌಸು ಮತ್ತು ಶೂಸ್ ಎಲ್ಲ ಕೊಡ್ತಾರೆ. ಯಾಕಂದರೆ ಒಳಗಡೆ ಸ್ನೋ ಇರೋದ್ರಿಂದ ಚಳಿ ಆಗಬಾರ್ದು ಅಂತ. ಈಗ ಇಲ್ಲೊಂದು 15 ಮಿನಿಟ್ಸ್ ಆದಮೇಲೆ ನಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸ್ನೋ ಒಳಗಡೆ ಆಟ ಆಡೋಕ್ಕೆ ನಮಗೆ 45 ಮಿನಿಟ್ಸ್ ಅಷ್ಟೇ ಟೈಮ್ ಸಿಗುತ್ತೆ. ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಡೋರ್ ಓಪನ್ ಮಾಡಿದ ಕೂಡಲೇ ಫುಲ್ಲು ಚಳಿ ಚಳಿ. ಸ್ನೋಸ್ ಹೆಂಗಿತ್ತು ಅಂದರೆ ಸಕ್ಕದಾಗಿತ್ತು. ಎಲ್ಲ ಮಸ್ತ್ ಎಂಜಾಯ್ ಮಾಡ್ತಿದ್ರು. ಫುಲ್ಲು ಅವ್ರ ಸಾಂಗುಗಳು, ಡ್ಯಾನ್ಸುಗಳು, ಖುಷಿಗೆ ಪಾರ್ವೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲನೂ. ಮಕ್ಕಳ ಜೊತೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳನ್ನ ಕರ್ಕೊಂಡು ಬನ್ನಿ ಇಲ್ಲಿಗೆ. ನೋಡಿ ಇಲ್ಲಿ ಎಲ್ಲ 3D ಫೋಟೋಸ್ ಇರುತ್ತೆ. ಮತ್ತು ಇಲ್ಲಿ ಗೇಮ್ಸು ಎಲ್ಲ ಇದೆ. ನಾವು ಜಾರೋ ಥರದ್ದು ಎಲ್ಲನೂ ಫೋಟೋ ಸೆಷನ್ ಮಾಡ್ಕೊಳ್ಳೋದು ಎಲ್ಲನೂ ಇರುತ್ತೆ. ಇಲ್ಲಿ ನೀವು ಮಾಡ್ಕೋಬೋದು.
ನಾವು ಸ್ನೋ ಸಿಟಿ ಎಲ್ಲ ನೋಡಿಕೊಂಡು ನೆಕ್ಸ್ಟು ಝೂ ಕಡೆ ಹೊರಟ್ವಿ. ನಾವು ಒಂದೇ ದಿನದಲ್ಲಿ ಸ್ನೋ ಸಿಟಿ, ಮಿರರ್ ಮೇಜು, ಅಕ್ವೇರಿಯಂ ಮತ್ತು ಝೂನು ಕವರ್ ಮಾಡ್ಕೊಬಂದ್ವಿ. ಬಟ್ ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಲೆಂತ್ ಆಗುತ್ತೆ ಅಂತ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಝೂನ ಅಪ್ಲೋಡ್ ಮಾಡಿ ತೋರಿಸ್ತೀನಿ, ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.